ನಮಸ್ತೆ, ಜೈ ಶ್ರೀರಾಮ್ ಬಂಧುಗಳೇ. ಇದೇ ತಿಂಗಳು ಕೆಲವು 10-12 ದಿನಗಳ ಹಿಂದೆ ಬೆಂಗಳೂರಿನ ಬೇಗೂರು ಕೆರೆಯಲ್ಲಿ ಒಂದು ಶಿವನ ವಿಗ್ರಹ ಪ್ರತಿಷ್ಠಾಪನೆ ಆಗಿರುತ್ತೆ. ಅಂತಹ ವಿಗ್ರಹದ ಮೇಲೆ ಕಾನೂನು ಹೋರಾಟ ಮಾಡಿ ಒಂದು ಹೊದಿಕೆಯನ್ನು ಒದಗಿಸಿರ್ತಾರೆ. ಆ ಹೊದಿಕೆಯನ್ನು ತೆರವುಗೊಳಿಸೋ ಕಾರ್ಯದಲ್ಲಿ ನಮ್ಮ ಹಿಂದೂ ಹೋರಾಟಗಾರರಾದಂತಹ ಪುನೀತ್ ಕೆರೆಯಲ್ಲಿ ಸಂತೋಷ್ ಕಾರ್ಕಳ ಅವರು ಇನ್ನೂ ಕೆಲವು ಕಾರ್ಯಕರ್ತರು ಭಾಗವಹಿಸ್ತಾರೆ. ಆ ಹೊದಿಕೆ ತೆರವುಗೊಳಿಸಿದ್ದೇ ಮಹಾ ಅಪರಾಧ ಎನ್ನುವ ರೀತಿಯಲ್ಲಿ ಅವರ ಮೇಲೆ ಒಂದು FIR ದಾಖಲಾಗಿದೆ. ಅಂತಹ FIR ದಾಖಲಾಗಿರುವುದನ್ನು ಪ್ರಶ್ನೆ ಮಾಡೋ ರೀತಿ ಪ್ರಶ್ನಿಸುವ ಜೊತೆಗೆ ಈ ಕಾರ್ಯಕರ್ತರ ಜೊತೆಯಲ್ಲಿ ನಾವೆಲ್ಲರೂ ನಿಲ್ಲಬೇಕು, ಎಲ್ಲ ಹಿಂದೂ ಕಾರ್ಯಕರ್ತರು ಎಲ್ಲ ಹೋರಾಟಗಾರರು ನಿಲ್ಲಬೇಕು ಅನ್ನೋ ಭಾವನೆಯಲ್ಲಿ ಮುಂದಿನ ತಿಂಗಳು 5ನೇ ತಾರೀಕು ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ವಿ. ಆ ಪ್ರತಿಭಟನೆಯನ್ನ ಕಾರಣಾಂತರಗಳಿಂದ ಕೆಲವೊಂದು ಹಿರಿಯರು, ಸ್ವಾಮೀಜಿಗಳು ಹಾಗೂ ಮಠಾಧೀಶರುಗಳು ಹಾಗೂ ವಕೀಲರ ಸಲಹೆ ಮೇರೆಗೆ ಜೊತೆಗೆ ಇನ್ನೊಂದಷ್ಟು ಹಿರಿಯ ಮುಖಂಡರುಗಳ ಸಲಹೆ ಮೇರೆಗೆ ಈ ಒಂದು ಹೋರಾಟವನ್ನ ಮಾಡಬೇಕು, ಮುಂದಿನ ದಿನಗಳಲ್ಲಿ ಮಾಡೋಣ. ಅದರ ನಡುವೆ ಶಿವನ ಕೃಪೆಯಿಂದ ನಮ್ಮ ಕಾರ್ಯಕರ್ತರ ಮೇಲೆ ಹಾಕಿರುವಂತಹ FIRಗೆ ಜಾಮೀನು ಸಿಗುತ್ತೆ ಅನ್ನೋ ಮಹದಾಸೆ ನಮ್ಮೆಲ್ಲರಿಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಅಥವಾ ಒಂದು ಪ್ರತಿಭಟನೆಯನ್ನ ಒಂದು ಕೆಲವು ದಿನಗಳ ಕಾಲ ಮುಂದೂಡಲಾಗಿದೆ. ಹಾಗಾಗಿ ಇವತ್ತು ಪ್ರಮುಖ ಕಾರ್ಯಕರ್ತರು, ಪ್ರಮುಖ ಮುಖಂಡರು ಇಲ್ಲೊಂದು ಸಭೆ ಸೇರಿ ಈ ನಿರ್ಣಯವನ್ನ ಕೈಗೊಂಡಿದ್ದೀವಿ. ರಾಜ್ಯಾದ್ಯಂತ ಇರುವಂತಹ ಎಲ್ಲ ಕಾರ್ಯಕರ್ತರಿಗೆ ಮನವಿ ಮಾಡೋದಿಷ್ಟೇ, ನಮಗೆ ದೇವರ ಇಚ್ಛೆಯಂತೆ ನ್ಯಾಯ ಸಿಗುತ್ತೆ. ಒಂದು ವೇಳೆ ಆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡೋಣ, ಪ್ರತಿಭಟನೆ ಮಾಡೋಣ. ನಮ್ಮ ಧಾರ್ಮಿಕ ನೀತಿಗಳ ಮೇಲೆ ಆಗ್ತಿರುವಂತಹ ದಬ್ಬಾಳಿಕೆಗಳು, ನಮ್ಮ ಕಾರ್ಯಕರ್ತರ ಮೇಲೆ ಆಗ್ತಿರುವಂತಹ ಮೊಕದ್ದಮೆಗಳನ್ನ ತಡಿಬೇಕು. ಇದನ್ನ ಸರ್ಕಾರದ ಗಮನಕ್ಕೆ ತರಬೇಕು. ಯಾಕೆಂದ್ರೆ ಎಲ್ಲೋ ಕೆಲವು ಜನ ಮಾಡುವಂತಹ ಕುತಂತ್ರಕ್ಕೆ ಬಹುಸಂಖ್ಯಾತರದ ನಮ್ಮ ಭಾವನೆಗಳಿಗೆ ಧಕ್ಕೆ ಬರ್ತಾ ಇದೆ. ನಾವು ಆರಾಧಿಸುವ ಶಿವನ ವಿಗ್ರಹವನ್ನ, ನಮಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಅದೊಂದು ಮೂಲತಃ ಒಂದು ಪುರಾತನ ದೇವಸ್ಥಾನ ಇರುವಂತಹ ಸ್ಥಳ. ಅಂತಹ ಸ್ಥಳದಲ್ಲಿ ರಾಜಕೀಯ ಕಾರಣಗಳಿಗೋಸ್ಕರ ಅದನ್ನು ಮುಚ್ಚಿಡುವ ಪ್ರಯತ್ನ ಆಗ್ತಾ ಇದೆ. ಹಾಗಾಗಿ ನಮ್ಮ ಹಿರಿಯ ಮುಖಂಡರುಗಳಾದಂತಹ ಹಿಮೇಶ್ ಜೇಶ್ ಇರ್ಬೋದು, ಭರತ್ ಶೆಟ್ಟಿ ಇರ್ಬೋದು, ನಟರಾಜ್ ಅವರು ಇರ್ಬೋದು, ಹೀಗೆ ಸಂತೋಷ್ ಕಾರ್ಕಳ ಇರ್ಬೋದು, ಪುನೀತ್ ಕೆರೆಯಲ್ಲಿ ಇರ್ಬೋದು, ಇನ್ನು ಹೆಚ್ಚಿನ ಮುಖಂಡರುಗಳು ಇದರಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ಇವರೆಲ್ಲರನ್ನು ಜೊತೆಗೂಡಿ ನಾವು ಹೋರಾಟ ರೂಪಿಸೋಣ ಅಂತ ಈ ಒಂದು ದಿನವನ್ನ ಸ್ವಲ್ಪ ದಿನಗಳ ಕಾಲ ಮಾತ್ರ ಮುಂದೂಡಲಾಗಿದೆ. ಮುಖ್ಯ ವಿಷಯನ ಭರತ್ ಶೆಟ್ಟಿ ತಿಳಿಸ್ಕೊಡ್ತಾರೆ. ಸ್ನೇಹಿತರೆ ನಮಸ್ತೆ. ಹಂಗೆ ತಗೋಬೇಕಾದ್ರೆ